ಮೂರೇ ದಿನಕ್ಕೆ ಸಂಬಳ ಖಾಲಿ, ಖರ್ಚಿಗೆ ಸಾಲ್ತಿಲ್ಲ, ಸೇವಿಂಗ್ಸ್ ಎಲ್ಲಿಂದ ಮಾಡೋಣ, ಯಾರಿಗೆ ಸಾಲುತ್ತೆ ಈ ಸಂಬಳ? ಸ್ನೇಹಿತರೆ, ನಿಮಗೂ ಈ ಸಮಸ್ಯೆ ಇದೆಯಾ? ಸಂಬಳ ಬರೋಕ್ ಮುಂಚೆ ಖರ್ಚು ಯಾವುದಿದೆ ಅಂತ ಲೆಕ್ಕ ಹಾಕ್ತಾ ಇರ್ತೀರಾ. ಸಂಬಳ ಬಂದ ತಕ್ಷಣ ಟಣ್ ಅಂತ ಮೆಸೇಜ್ ಬಂದು ಕ್ರೆಡಿಟೆಡ್ ಅಂತ ಬಂದ ತಕ್ಷಣ ಮರುಕ್ಷಣವೇ ಸುಯ್ ಅಂತ 10,000 ಪೇಮೆಂಟ್ ಮಾಡಿ ಕೈ ಖಾಲಿ ಆಗುತ್ತಾ? ಬೆಳಿಗ್ಗೆ ತಾನೇ ಅಕೌಂಟಲ್ಲಿ 30,000 ಇತ್ತು, 25,000 ಇತ್ತು, 40,000 ಇತ್ತು. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅಕೌಂಟ್ ನೋಡೋಕೆ ಹೋದರೆ ಮತ್ತೆ ದುಡ್ಡು ನೋಡೋಕೆ ಅಕೌಂಟಲ್ಲಿ ಇನ್ನೊಂದು ತಿಂಗಳು ಕಾಯಬೇಕು ಅನ್ನೋ ಫೀಲಿಂಗ್ ಬರುತ್ತಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಭಾರತೀಯರು ಪರ್ಸನಲ್ ಲೈಫ್ ಮ್ಯಾನೇಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸಂಬಂಧಗಳಿಗೆ ಭಾರತೀಯರ ಥರ ಬೆಲೆ ಕೊಡೋ ಜನ ಬೇರೆ ಕಡೆ ಸಿಗೋದು ಡೌಟ್. ಆದರೆ ನಾವು ಈಗಿನ ಜನ್ರೇಷನ್ನ ಭಾರತೀಯರು, ಈಗಿನ ಜನ್ರೇಷನ್ ಅಂತ ಕೋಟ್ ಮಾಡಿ ಹೇಳ್ತಾ ಇದ್ದೀವಿ, ಫಿನಾನ್ಷಿಯಲ್ ಲೈಫ್ ಮ್ಯಾನೇಜ್ ಮಾಡೋದ್ರಲ್ಲಿ, ಸಾರ್ವಜನಿಕ ಜೀವನಕ್ಕೆ ಪ್ರಿಪೇರ್ ಆಗೋದ್ರಲ್ಲಿ ಬಹಳ ವೀಕ್ ಇದ್ದೀವಿ. ಯಾಕೆ ತಿಂಗಳ ಕಡೆಯಲ್ಲಿ ಕೆಲಸ ಇದ್ರು, ಜಾಬ್ ಇದ್ರು, ಸಂಬಳ ಇದ್ರು ದುಡ್ಡಿರೋದಿಲ್ಲ? ಸಾಲ ಮಾಡೋ ಪರಿಸ್ಥಿತಿ ಬರುತ್ತೆ ಯಾಕೆ? ಎಷ್ಟೋ ಜನ ಕಮ್ಮಿ ಸಂಬಳ ಬಂದರೂ ಹೇಗೆ ಎಲ್ಲವನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿರ್ತಾರೆ. ಕೆಲವ್ರಿಗೆ ಜಾಸ್ತಿ ಸಂಬಳ ಇದ್ರೂ ಆಗಲ್ಲ ಯಾಕೆ? ಎಲ್ಲವನ್ನ ನೀಟಾಗಿ ನೋಡ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಹಾ ತಪ್ಪುಗಳು ಏನು ಮಾಡ್ತೀವಿ ನಾವು ಅರ್ಲಿ ಇನ್ ಅವರ್ ಕರಿಯರ್, ನಮ್ಮ ಉದ್ಯೋಗದ ಆರಂಭದಲ್ಲಿ ಏನು ದೊಡ್ಡ ಮಹಾ ತಪ್ಪುಗಳನ್ನು ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋಣ. ಇನ್ನು ಮುಂದೆ ಆ ತಪ್ಪು ಮಾಡೋದು ಬೇಡ ನಾವು ಅಂತ. ನಿಮಗೇನು ಗೊತ್ತು? ನೀವೇನು ಮಾತಾಡೋದು? EMI ಕಟ್ಟಬೇಕು, ನಾವು ಗಾಡಿ ಮೇಂಟೈನ್ ಮಾಡಬೇಕು, ಮನೆ ಖರ್ಚಿದೆ, ನಮ್ಮದು ಒಂದಷ್ಟು ಪರ್ಸ್ನಲ್ ಅಂತೆಲ್ಲ ಖರ್ಚಿರ್ತವೆ, ಯಾವುದು ಫ್ರೀಯಾಗಿ ಬರಲ್ಲ, ಹಣ ಇನ್ನೆಲ್ಲ ಉಳಿಯುತ್ತೆ ಅಂತ ನೀವು ಹೇಳ್ಬೋದು. ಜೊತೆಗೆ ಕೆಲಸ ತಗೊಳ್ಳೋದೇ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ವಾಮಿ, ಜೀವನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ. ವಸ್ತುಗಳನ್ನು ಖರೀದಿ ಮಾಡೋಕೆ ಆಗಲಿಲ್ಲ ಅಂದರೆ ಅದಿನ್ನೆಂತಹ ಜೀವನ, ಬೇಕಾಗಿ ತಗೊಳಕ್ಕಾಗಲಿಲ್ಲ, ಮಜಾ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಂತಲೂ ಕೇಳ್ಬೋದು. ಆದರೆ ಸ್ನೇಹಿತರು, ನಿಜವಾಗ್ಲೂ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದಂದರೆ ಏನು? EMI ಮಾಡಿಕೊಂಡು 24 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟೋದು, 60 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟೋದು, ತಿಂಗಳಿಗೆ 3-4 ಸಾವಿರ ರೂಪಾಯಲ್ಲಿ ಮುಗಿಯೋ ಟ್ರಾವೆಲಿಂಗ್ ಖರ್ಚಿಗೆ 8-10 ಸಾವಿರ ರೂಪಾಯಿ ಖರ್ಚು ಮಾಡೋದು. ಅದಾ ಲೈಫ್ ಅಪ್ಗ್ರೇಡ್ ಮಾಡೋದು? ಅಂದರೆ ಸಂಬಳ ಬರೋ ಧೈರ್ಯದಲ್ಲಿ ಕೇರ್ಲೆಸ್ ಆಗಿ ಕ್ರೆಡಿಟ್ ಕಾರ್ಡ್ ಉಜ್ಜಿ ಸಾಲ ಹೊತ್ಕೊಳ್ಳೋದ? ಸ್ನೇಹಿತರೆ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅನ್ಸಿದ್ರೆ ಈ ಪ್ರಶ್ನೆಗಳನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. ಮೊದಲನೇದು, ನಾಳೆ ನಿಮಗೋ ನಿಮ್ಮ ಕುಟುಂಬದವರಿಗೋ ಏನಾದರೂ ಎಮರ್ಜೆನ್ಸಿ ಬಂದರೆ, ಹೆಚ್ಚು ಕಮ್ಮಿ ಏನಾದರೂ ಆಗಿ ಅರ್ಜೆನ್ಸಿ ಏನಾದರೂ ಕ್ರಿಯೇಟ್ ಆದರೆ ಮ್ಯಾನೇಜ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿದೆಯಾ? ಆಸ್ಪತ್ರೆ ಖರ್ಚಿಗೆ ಚೂರಾದರೂ ಸೇವಿಂಗ್ಸ್ ಇದೆಯಾ? ಸೇವಿಂಗ್ಸ್ ಇಲ್ಲ ಅಂದರೂ ಎಲ್ಲೋ ಒಂದು ಕಡೆ ಹಣವನ್ನು ಇಟ್ಟಿದ್ದೀನಪ್ಪ, ಅರ್ಜೆಂಟ್ ಇದ್ರೆ ಅದನ್ನು ತೆಗಿಬಹುದು ಅಂತ ಏನಾದರೂ ಕೂಡ ಸೇವ್ ಮಾಡಿ ಇಟ್ಟಿದ್ದೀರಾ ಎಲ್ಲಾದರೂ ಎಮರ್ಜೆನ್ಸಿಗೆ ದುಡ್ಡನ್ನು? ನಾಳೆನೇ ನೀವು ಯಾವುದೋ ಕಾರಣಕ್ಕೆ ಕೆಲಸ ಕಳ್ಕೊಂಡ್ರೆ ಹೊಸ ಕೆಲಸ ಸಿಗೋವರೆಗೂ ಸಾಲ ಮಾಡಿಕೊಳ್ಳದೆ ಜೀವನ ಮಾಡುವಷ್ಟು ಎಮರ್ಜೆನ್ಸಿ ಫಂಡ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇದೆಯಾ ಫ್ಯೂಚರ್ಗೆ? ಈ ವರ್ಷ ನಿಮಗೆ ಮದುವೆ ಫಿಕ್ಸ್ ಆಗೋಯ್ತು ಅಂದರೆ ನಿಮ್ಮ ಮದುವೆ ಸಾಲ ಇಲ್ಲದೆ ಮಾಡ್ಕೊಳ್ಳುವಷ್ಟು ನಿಮ್ಮ ಹತ್ರ ಶಕ್ತಿ ಇದೆಯಾ? ಎತ್ತಿಟ್ಟಿದ್ದಾರೆ ದುಡ್ಡು? ಅಥವಾ ಕಂಪ್ಲೀಟ್ ಮನೆಯವ್ರ ಹತ್ರ, ಫ್ಯಾಮಿಲಿಯ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳುವಂಥ ಪರಿಸ್ಥಿತಿ ಇದೆಯಾ? ಹಾಗೆ ನಿಮ್ದೊಂದಷ್ಟು ಕನಸಿರ್ಬೋದು, ಒಂದಷ್ಟು ಟ್ರಿಪ್ ಹೋಗಬೇಕು, ಡೊಮೆಸ್ಟಿಕ್ಕು ಫಾರಿನ್ನು ಹೋಗಿ ನೋಡ್ಕೊಂಬರ್ಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು. ಅದಕ್ಕೆಲ್ಲ ನೀವೀಗ ಮಾಡ್ತಿದ್ರೆ ಒಂದು ವೇಳೆ ಸೇವಿಂಗ್ಸ್, ಆ ಸೇವಿಂಗ್ಸ್ ಸಾಕಾ? ಅಥವಾ ಮಾಡ್ತಾನೇ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಶುರು ಮಾಡೋದು? ಯಾವಾಗ ಕನಸಲ್ಲ ನನಸಾಗೋದು? ಇದಕ್ಕೆಲ್ಲ ನಿಮ್ಮ ಹತ್ರ ಸರಿಯಾಗಿ ಆನ್ಸರ್ ಇದೆ. ಗ್ರೇಟ್, ಲೈಫ್ ಈಸ್ ಫ್ಯಾಂಟಾಸ್ಟಿಕ್, ನಾನು ಸೂಪರ್ ರಿಚ್ ಅಂದರೆ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡಿ. ಇದು ನಿಮಗಲ್ಲ. ಇಲ್ಲ, ನಿಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಚೂರಾದರೂ ಜೀವನವನ್ನು ಚೇಂಜ್ ಮಾಡಿಕೊಳ್ಳೇಬೇಕು ನಾನು ಅನ್ನೋ ಹಂಬಲ ಇದ್ದರೆ ದಯವಿಟ್ಟು ಮುಂದಕ್ಕೆ ನೋಡಿ, ಎಂಡ್ ತನಕ ನೋಡಿ. ಯುವರ್ ಹ್ಯಾಬಿಟ್ಸ್ ಡಿಫೈನ್ ಯುವರ್ ಸಕ್ಸಸ್ ಅಂತಾರೆ. ಒಬ್ಬ ವಿದ್ಯಾರ್ಥಿ ಸಕ್ಸಸ್ ಆಗಬೇಕು ಅಂದರೆ ಆತನಿಗೆ, ಆಕೆಗೆ ಒಳ್ಳೆ ಅಭ್ಯಾಸ ಇರಬೇಕು, ಓದೋ ಅಭ್ಯಾಸ ಇರಬೇಕು. ಒಬ್ಬ ಅಥ್ಲೀಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿರಂತರವಾಗಿ ಪ್ರಯತ್ನ, ಡೆಡಿಕೇಶನ್, ಪ್ರಾಕ್ಟೀಸ್, ಡಿಸಿಪ್ಲಿನ್ ಇರಬೇಕು. ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಕ್ಸಸ್ ಆಗಬೇಕು ಅಂದರೆ ಅವರ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು. ಕೆಲಸಕ್ಕೆ, ಜಾಬಿಗೆ ಸೇರ್ತಿದ್ದ ಹಾಗೆ ಕನಸುಗಳನ್ನು ನನಸು ಮಾಡಿಕೊಳ್ಳೋದೇ, ನಾನು ಹುಟ್ಟಿರೋದೇ ಅದಕ್ಕೆ ಅಂತ ಅಂದ್ಕೊಂಡು ಖರ್ಚು ಮಾಡ್ತಾ ಹೋಗಬಾರ್ದು. ಇದು ಇನ್ವೆಸ್ಟ್ಮೆಂಟ್ ಯುಗ, ಸೇವ್ ಮಾಡಿ ಇನ್ವೆಸ್ಟ್ ಮಾಡೋ ಯುಗ, ಸ್ಟಾಕ್ ಮಾರ್ಕೆಟ್ ಯುಗ, ಕಾಂಪೌಂಡಿಂಗ್ ಯುಗ, ಅದೇ ರೀತಿ ಇನ್ಫ್ಲೇಷನ್ ಯುಗ, ಹಣದುಬ್ಬರದ ಯುಗ, ದಿನ ಬೆಳಗಾದರೆ ವಸ್ತುಗಳ ಬೆಲೆ ಏರಿಕೆ ಆಗೋ ಯುಗ, ಕಾಸ್ಟ್ಲಿ ಯುಗ, ಡೆಟ್ ಟ್ರ್ಯಾಪ್ನ ಯುಗ, ಸಾಲದಲ್ಲಿ ನಿಮ್ಮನ್ನು ಮುಳುಗಿಸೋ ಯುಗ. ಇಲ್ಲಿ ಬುದ್ಧಿವಂತಿಕೆಯಿಂದ ಹಣ ಮ್ಯಾನೇಜ್ ಮಾಡೋರು ಸಕ್ಸಸ್ ಕಾಣ್ತಾರೆ. ಹಣ ಮ್ಯಾನೇಜ್ ಮಾಡೋ ವಿಚಾರದಲ್ಲಿ ಅತಿ ಹೆಚ್ಚು ವೇಟೇಜ್ ಇರೋದು ಸೇವಿಂಗ್ಸ್ಗೆ. ಯಾಕಂದರೆ ಸೇವ್ ಮಾಡಿದ್ರೆ ತಾನೇ ಆಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗೋದು, ಸಾಲ ಮಾಡದೇ ಇರೋ ಪರಿಸ್ಥಿತಿ ಬರೋದು. ಸೇವಿಂಗ್ಸ್ ಮಾಡಬೇಕು ಅಂದರೆ ಮೊದಲು ಅನಗತ್ಯ ಖರ್ಚುಗಳನ್ನು, ವೇಸ್ಟ್ ಖರ್ಚುಗಳನ್ನು ಪಟ್ಟಿ ಮಾಡಿ ಲೆಕ್ಕ ಹಾಕಲೇಬೇಕು. ಅನಗತ್ಯ ಸಾಲಕ್ಕೆ, ಕ್ರೆಡಿಟ್ ಕಾರ್ಡ್ಗೆ ಕಟ್ಟೋ ಬಡ್ಡಿ, ಅಗತ್ಯ ಇಲ್ಲದ ಮಾಡ್ರನ್ ಗ್ಯಾಜೆಟ್ಗಳಿಗೆ ಕಟ್ಟೋ EMI, ಮೈಲೇಜ್ ಇಲ್ಲದ ಬೈಕು, ಯಾವುದೇ ಡಿಪ್ರಿಷಿಯೇಟಿಂಗ್ ಅಸೆಟ್ಗಳ ಮೇಲೆ ಮಾಡೋ ಖರ್ಚು, ಐಫೋನೋ, ಯುಫೋನೋ, ಅಲ್ಟ್ರಾ ಫೋನೋ, ಸ್ಯಾಮ್ಸಂಗ್ ಫೋನೋ, ಯಾವುದೋ 1.5 ಲಕ್ಷದ 2 ಲಕ್ಷದ್ದು ಅಂದರೆ ಸಾಲ ಮಾಡಿ ತಗೊಂಡು. ಪೂರ್ಣ ಸಾಮರ್ಥ್ಯ ಇದೆ, 2 ಕೋಟಿ ಮನೇಲಿದೆ, ತಂದು 1 ಲಕ್ಷದ ಫೋನ್ ಯಾವ ಲೆಕ್ಕ ಅನ್ನಲ್ಲ ಬಿಡಿ, ಅವರಿಗಲ್ಲ ಇದು. ಸಾಲ ಮಾಡಿ EMI ಮಾಡಿಕೊಂಡು 2 ವರ್ಷ 3 ವರ್ಷಕ್ಕೆ ಮಾಡಿಕೊಂಡು ಸಾಲ ಮಾಡಿ ತಗೊಳ್ಳೋ ಲಕ್ಸುರಿ ಫೋನ್ಸ್, ಆಮೇಲೆ ಅದು ಕಟ್ಟ EMI,
ಲೆಕ್ಕ ಹಾಕಿ, ಸಂಕಟ ಲೆಕ್ಕ ಹಾಕಿ. ಆ ಫೋನಿದ್ದು ಮಜಾ 2 ದಿನದಲ್ಲಿ ಹೋಗಿರುತ್ತೆ. ಕಟ್ತಾ ಇರಬೇಕಲ್ಲ. ಆಮೇಲೆ 6 ತಿಂಗಳ ನಂತರ ಅದನ್ನು ನೀವು ಮಾರಬೇಕು ಅಂತ ಹೊರಟ್ರೆ ಆ ಫೋನ್ ಅರ್ಧ ರೇಟಿಗೂ ಹೋಗಲ್ಲ. ಅದರಲ್ಲಿರೋ ಹೊಸ ಫೀಚರ್ಗಳನ್ನು ನೀವು ಯೂಸ್ ಮಾಡ್ತಾನೂ ಇರೋದಿಲ್ಲ ದಿನ. ಅದೇ ಅರ್ಧ ರೇಟಿಗೆ, ಕಾಲು ಭಾಗ ರೇಟಿಗೆ ಯಾವುದಾದ್ರೂ ಬೇರೆ ನಿಮ್ಮ ಸಂಬಳಕ್ಕೆ ತಕ್ಕಂತೆ, ನಿಮ್ಮ ಸಂಬಳದಲ್ಲಿ 1 ತಿಂಗಳ ಸಂಬಳದಲ್ಲಿ ಒಂದು ಅರ್ಧ ಮ್ಯಾಕ್ಸಿಮಮ್ ಹೋಗೋ ರೀತಿ ನೀವೇನಾದರೂ ತೊಗೊಂಡ್ರೆ, ನಿಮಗೆ 30,000 ಸಂಬಳ ಇದೆ ಅಂತ ಹೇಳಿರೋದು 10-15 ಸಾವಿರದ ಫೋನ್ ತೊಗೊಂಡು ಮುಗಿಸ್ಕೊಂಡ್ರೆ ಅಲ್ಲಿ ಉಳಿದಿರೋ ದುಡ್ಡು ಸೇವ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. 2.5 ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತೊಗೊಂಡ್ಬರ್ತೀರಾ, 5 ವರ್ಷ ಲೋನ್ ಮಾಡಿರ್ತೀರಾ ಎಷ್ಟೋ ಸಲ. ಆದರೆ ಶೋರೂಮ್ನಿಂದ ಆಚೆ ಬಂದ ತಕ್ಷಣ ಅದರ ವ್ಯಾಲ್ಯೂ 10% ಕಿತ್ಕೊಂಡು ಹೋಗಿರುತ್ತೆ. 1 ವರ್ಷ ಆದಮೇಲೆ ಅರ್ಧ ರೇಟಿಗೆ ಹೋಗಿರುತ್ತೆ. ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕೋ ತಗೊಂಡು ಒಂದು 5-6 ವರ್ಷಗಳ ಬಳಿಕ ಅರ್ಧ ರೇಟಿಗೂ ಹೋಗಲ್ಲ, ಏನು ಮಾಡೋದು ಅಂತ ನೋಡ್ತಾ ಕೂರೋ ಪರಿಸ್ಥಿತಿ ಇರುತ್ತೆ. ಅದನ್ನು ಮೇಂಟೈನ್ ಮಾಡಬೇಕು, ಸರ್ವಿಸ್ ಮಾಡಬೇಕು. ಕೆಲವರು ಯೂಸ್ ಕೂಡ ತಗೊಂಡೋಗಿ ನಿಲ್ಸಿರ್ತಾರೆ ಅಷ್ಟೇ ಸುಮ್ಮನೆ. ಇದರಲ್ಲಿ ಫ್ರೆಂಡ್ಸ್ ಪಾತ್ರ ಕೂಡ ಇರುತ್ತೆ. ಅವರು ತಗೊಂಡಿರ್ತಾರೆ, ನೀನು ತಗೋ ಚೆನ್ನಾಗಿರುತ್ತೆ, ಹೆಂಗಿದೆ ಗೊತ್ತಾ, ನನ್ನ ಜೀವನ ಹಂಗೆ ಬದಲಾಯ್ತು ಹಿಂಗೆ ಬದಲಾಯ್ತು ಅಂತ ಹೇಳಿ ನಿಮ್ಮನ್ನು ಏರಿಸಿರ್ತಾರೆ ತಗೊಳ್ಳೋಕ್ಕೆ. ಅದೇ ಇನ್ವೆಸ್ಟ್ ಮಾಡು, ಇನ್ಶೂರೆನ್ಸ್ ಮಾಡಿಸಿದ್ಯಾ ಅಂತ ಹೇಳುವಂಥ ಫ್ರೆಂಡ್ಸ್ ಯಾರು ಇರೋದಿಲ್ಲ. ಸ್ನೇಹಿತರೆ, ಕಾಸ್ಟ್ಲಿ ಬೈಕು, ಕಾಸ್ಟ್ಲಿ ಫೋನ್ಗಳನ್ನು ತಗೊಳ್ಳೋಕೆ ಬಳಸೋ ಅರ್ಧ ದುಡ್ಡನ್ನು ನೀವು ಮ್ಯೂಚುವಲ್ ಫಂಡ್ಸಲ್ಲೋ ಇನ್ಯಾವುದೋ ಇನ್ಸ್ಟ್ರೂಮೆಂಟ್ನಲ್ಲೋ ಹೂಡಿಕೆ ಮಾಡಿದ್ರೆ 4-5 ವರ್ಷಗಳಲ್ಲಿ ಆ ದುಡ್ಡು ಡಬಲ್ ಆಗುತ್ತೆ. ನಿಮ್ಮ ಸೆಲೆಕ್ಷನ್, ಹೂಡಿಕೆ ಮಾಡೋಕ್ಕೆ ನೀವು ಆಯ್ದುಕೊಂಡಂಥ ಮಾರ್ಗ, ನೀವು ಆಯ್ಕೆ ಮಾಡಿಕೊಂಡಂತಹ ಸ್ಟಾಕೋ ಮ್ಯೂಚುವಲ್ ಫಂಡೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಭಾರತದ ಆರ್ಥಿಕತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ರೆ, ಮಾರ್ಕೆಟ್ ಚೆನ್ನಾಗಿ ಗ್ರೋ ಆದರೆ ಇನ್ನೂ ಬೇಗನೆ ಆ ದುಡ್ಡು ಡಬಲ್ ಆಗೋ ಸಾಧ್ಯತೆ ಇರುತ್ತೆ. ಲೆಕ್ಕ ಹಾಕಿ, ಯಾವ EMI ಇಲ್ಲದೆ, ಯಾವ ಸಾಲ ಇಲ್ಲದೆ ಈ ಗ್ರೋ ಆಗಿರೋ ದುಡ್ಡಲ್ಲೇ ನೀವು ಬೇಕಾಗಿ ತಗೋಬೋದಾಗಿರುತ್ತೆ. ಫಿನಾನ್ಷಿಯಲಿ ಫ್ರೀ ಆಗಿರ್ತೀರಾ, ಸ್ಟ್ರೆಸ್ ಫ್ರೀ ಆಗಿರ್ತೀರಾ. ಓಕೆ, ತಿಂಗಳು ಸೇವ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ಸಲ ನಾನು 6 ತಿಂಗಳು ಸೇವ್ ಮಾಡಿದ್ದೆ, 1 ವರ್ಷ ಸೇವ್ ಮಾಡಿದ್ದೆ. ಸಡನ್ನಾಗಿ ಏನೋ ಹುಷಾರಿಲ್ಲ ಆಯಿತು, ನನಗೆ ಹುಷಾರಿಲ್ಲ ಆಯಿತು, ಮನೇಲಿ ಯಾರಿಗೂ ಹುಷಾರಿಲ್ಲ ಆಯಿತು, ಪೂರ್ತಿ ಆಸ್ಪತ್ರೆಗೆ ಹೋಯಿತು, ಮತ್ತೆ ಸಾಲ ಆಯಿತು ಅಂತ ಹೇಳೋರು ತುಂಬ ಜನ ಸಿಗ್ತಾರೆ. ಅದಕ್ಕೋಸ್ಕರನೇ ಫಿನಾನ್ಷಿಯಲ್ ಜಗತ್ತಿನಲ್ಲಿ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ಇರೋದು. ಕೆಲವರು ತುಂಬ ಜನ ಇನ್ಶೂರೆನ್ಸ್ ಅಂದ ತಕ್ಷಣ ಅದು ಯಾವುದೋ LIC ಮಾಡಿದ್ದೀನಿ, ಇನ್ಯಾವುದೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇನ್ಶೂರೆನ್ಸಲ್ಲೂ ಬೇರೆ ಬೇರೆ ಥರ ಇದೆ. ಇನ್ಶೂರೆನ್ಸಲ್ಲಿ ನಿಮಗೆ ಅತಿ ಕಡಿಮೆ ಖರ್ಚಿಗೆ ಅತಿ ಹೆಚ್ಚು ಇನ್ಶೂರೆನ್ಸ್ ಕೊಡೋ ಟರ್ಮ್ ಪ್ಲಾನ್ಗಳಿರ್ತವೆ. ಹಾಗೂ ತಿಂಗಳಿಗೆ ಒಂದು 500-600 ರೂಪಾಯಿಲಿ ಇಡೀ ಫ್ಯಾಮಿಲಿಗೆ ಲಕ್ಷಾಂತರ ರೂಪಾಯಿಯ ಹೆಲ್ತ್ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಇರ್ತವೆ. ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಯಾವಾಗಾದರೂ ಬರ್ಬೋದು. ಕೆಲವೊಮ್ಮೆ ಆ ದುಡಿಯೋ ವ್ಯಕ್ತಿಯನ್ನೇ ಕುಟುಂಬ ಕಳೆದುಕೊಳ್ಳೋ ಅಪಾಯ ಕೂಡ ಉಂಟಾಗ್ಬೋದು. ಸೊ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೂ ಅವರ ಅನುಪಸ್ಥಿತಿಯಲ್ಲಿ, ಅವರ ಆಬ್ಸೆನ್ಸ್ನಲ್ಲೂ ಕೂಡ ಕುಟುಂಬದ ಹಣಕಾಸಿನ ಅವಶ್ಯಕತೆಗಳು ಫುಲ್ಫಿಲ್ ಆಗೋ ರೀತಿ ವ್ಯವಸ್ಥೆ ಮಾಡೋದು ಒಂದು ಕರ್ತವ್ಯ. ಇದೇ ಕಾರಣಕ್ಕೆ ಪ್ರತಿಯೊಂದು ಮನೆಯ ದುಡಿಯೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೋದು ಅತ್ಯಂತ ಮುಖ್ಯ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಒಂದು ವೇಳೆ ಮಾಡಿಸ್ಕೊಂಡಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದುಡಿಯೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಇಡೀ ಕುಟುಂಬದ ಆರ್ಥಿಕತೆಯ ಜವಾಬ್ದಾರಿಯನ್ನು ಕವರ್ ಮಾಡಿಕೊಡುತ್ತೆ. ಕೋಟ್ಯಂತರ ರೂಪಾಯಿಯ ಲಂಸಮ್ ಅಮೌಂಟ್ ಸಿಗೋ ಟರ್ಮ್ ಇನ್ಶೂರೆನ್ಸ್ ತುಂಬ ಕಮ್ಮಿಗೆ 500-600 ರೂಪಾಯಿಂದೆಲ್ಲ ಆರಂಭ ಆಗುತ್ತೆ. ನೀವು ಯಂಗ್ ಏಜ್ನಲ್ಲೇ ಮಾಡಿಸಿದ್ರೆ ತಿಂಗಳಲ್ಲಿ ಯಾವುದೋ ಒಂದು ಹೊತ್ತು ಸಂಜೆ ನೀವು ಸ್ನ್ಯಾಕ್ಸಿಗೆ ಖರ್ಚು ಮಾಡೋ ದುಡ್ಡಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅಷ್ಟು ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಪ್ರಾಡಕ್ಟ್ ಇದು. ಓಕೆ, ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅವರ ಲೈಫ್ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಕೂಡ ಮಾಡೋ ಪರಿಸ್ಥಿತಿ ಎಷ್ಟೋ ಫ್ಯಾಮಿಲೀಸಿಗೆ ಬರಬಹುದು. 100 ಕೋಟಿ, 1000 ಕೋಟಿ ಆಸ್ತಿ ಇದೆ ಅಂದರೆ ಪರವಾಗಿಲ್ಲ, ಆದರೆ ಹೆಚ್ಚಿನ ಭಾರತೀಯರು ಮಧ್ಯಮ ವರ್ಗದವರು ಮತ್ತು ಬಡವರು. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಸಮಸ್ಯೆ ಮನುಷ್ಯರಿಗೆ ಬಂದೇ ಬರುತ್ತಲ್ಲ ಆರೋಗ್ಯದು. ಆ ರೀತಿ ಬಂದಾಗ, ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಸಂದರ್ಭ ಬಂದಾಗ 3 ಲಕ್ಷ, 5 ಲಕ್ಷ, 10 ಲಕ್ಷ ರೀತಿ ಖರ್ಚು ಮಾಡೋ ಸನ್ನಿವೇಶಗಳು ದುರದೃಷ್ಟವಶಾತ್ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಸೊಳ್ಳೆ ಕಡ್ತದಿಂದ ಕೂಡ ಬರ್ಬೋದಲ್ಲ, ಏನೋ ದೊಡ್ಡದೇ ಬರಬೇಕು ಅಂತೇನಿಲ್ಲ. ಒಂದು ಸೊಳ್ಳೆ ಕಡ್ತ ಬಂದು ಡೆಂಗಿನೋ ಚಿಗುನ್ಗುನ್ಯಾನೋ ಬಂತು ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ಇದೆ. ಸಾಲ ಮಾಡೋ ಪರಿಸ್ಥಿತಿ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಬರಬಹುದು. ಅಂಥ ಟೈಮ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, 20 ಲಕ್ಷಕ್ಕೆ ಮಾಡಿಸಿದ್ರಿ, 20 ಲಕ್ಷ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಹಾಸ್ಪಿಟಲ್ ಬಿಲ್ ಇನ್ಶೂರೆನ್ಸ್ ಕಂಪನಿ ಕೇರ್ ಮಾಡುತ್ತೆ. ಅದು ಕೂಡ ಎಷ್ಟು ಬೇಗ ನೀವು ಮಾಡಿಸ್ತೀರ ಅಷ್ಟು ಒಳ್ಳೆಯದು. ಯಾಕಂದರೆ ಕೆಲವೊಂದು ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಎಲ್ಲ ಇರುತ್ತೆ. ಹಾಗಾಗಿ ಇದೆರಡು ಪ್ರಾಡಕ್ಟ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್, ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನನ್ನು, ಆಫರನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ನೊಂದಿಗೆ, ಎಲ್ಲೂ ಸಿಗದ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಬೇಕಾದ ಕಂಪನಿಯಿಂದ ಬೇಕಾದ ಪ್ಲ್ಯಾನನ್ನು, ಬೇಕಾದ ಆ್ಯಡ್ ಆನ್ ಫೀಚರ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಬೈ ಮಾಡ್ಬೋದು. ಎರಡರದ್ದು ಲಿಂಕ್, ಟರ್ಮ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡನ್ನ ಕೂಡ ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಯಾರೆಲ್ಲ ಮಾಡಿಸಿಲ್ಲ ಮಿಸ್ ಮಾಡದೆ ಚೆಕ್ ಮಾಡಿ. ಕಡಿಮೆ ಸಂಬಳ ಇದ್ದರೆ ಸೇವಿಂಗ್ಸ್ ಮಾಡೋಕ್ಕಾಗಲ್ವಾ?
ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ್ದಾರೆ. ಇಲ್ಲಿ ಬದುಕೋಕಾಗದವರು ಅಲ್ಲೂ ಬದುಕಲ್ಲ, ಅಲ್ಲಿ ಬದುಕೋಕಾಗದವರು ಇಲ್ಲೂ ಬದುಕಲ್ಲ ಅಂತ. ಅದೇ ರೀತಿ ನೀವು 20,000 ರೂಪಾಯಿ ತಗೊಂಡು ಸೇವಿಂಗ್ಸ್ ಮಾಡ್ತಿಲ್ಲ ಅಂದ್ರೆ ನಿಮಗೆ 30-40 ಸಾವಿರ ಸಂಬಳ ಬಂದ್ರೂ ನೀವು ಸೇವಿಂಗ್ಸ್ ಮಾಡಲ್ಲ. 20,000ದಲ್ಲಿ 1-2 ಮಾಡ್ಬೋದಲ್ಲ, ಹಂಗಿದ್ದಾಗ ನೀವು 40,000ದಲ್ಲಿ ಒಂದು 4-5 ಸಾವಿರ ಮಾಡ್ಬೋದೇನೋ. ಇಲ್ಲಿ 0 ಮಾಡ್ತಿದ್ದೀರಂದ್ರೆ ಅಲ್ಲೂ 0 ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಂದು ಮೈಂಡ್ ಸೆಟ್, ಆ ಮೈಂಡ್ ಸೆಟ್ ಬೆಳೆಸ್ಕೋಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋರು ಚೆನ್ನಾಗಿ ಬದುಕೋಕೆ ಸಾಧ್ಯತೆ ಇದ್ದೇ ಇರುತ್ತೆ. ಇರೋದ್ರಲ್ಲೇ ಎಲ್ಲವನ್ನ ಮ್ಯಾನೇಜ್ ಮಾಡೋಕೆ ನಾವು ಕಲೀಲೇಬೇಕು. ನಿಮಗೆ 20,000 ಬಂದರೆ ಅದರಲ್ಲಿ 1-2 ಸಾವಿರನಾದರೂ ಉಳಿಸೋಕೆ ಟ್ರೈ ಮಾಡಲೇಬೇಕು. ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೋಬೇಕು. ಯಾವುದೇ ರೀತಿಯಲ್ಲಾದರೂ SIP ಶುರು ಮಾಡ್ಬೋದು. ಇನ್ನು ಮುಂದೆ ಪ್ರತಿ ತಿಂಗಳು 1,000 ರಿಕರಿಂಗ್ ಡೆಪಾಸಿಟ್, RDನೋ NPS ಮ್ಯೂಚುವಲ್ ಫಂಡೋ ಎಲ್ಲಾದರೂ ETF ಬಾಂಡ್ಸೋ ಎಲ್ಲರೂ ಹಾಕ್ತೀವಿ ಅಂತ ಕಮಿಟ್ ಆಗಬೇಕು. ಏನಿಲ್ಲ ಅಂದ್ರೂ 20-30 ಥರದ ಹೂಡಿಕೆ ಮತ್ತು ಈ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ನಮ್ಮ ಚಾನಲ್ನಲ್ಲೇ ನಾವು ಬೇರೆ ಬೇರೆ ಟೈಮ್ನಲ್ಲಿ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಅವುಗಳನ್ನ ನೋಡಿ ಅರ್ಥ ಮಾಡ್ಕೋಬೋದು ನೀವು. ಈಗ 1,000 ರೂಪಾಯಿಂದ ಹೂಡಿಕೆ ಶುರು ಮಾಡಿದ್ರೆ ಅದು ನಿಮಗೊಂದು ಹ್ಯಾಬಿಟ್ ಫಾರ್ಮ್ ಆಗುತ್ತೆ. ನಿಮ್ಮ ಇನ್ಕಮ್ ಜಾಸ್ತಿ ಆದಂತೆ ನೀವು ಅದನ್ನು ಜಾಸ್ತಿ ಮಾಡ್ತಾ ಹೋಗುವಂತಹ ಮೈಂಡ್ ಸೆಟ್ ಅನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಮುಂದಿನ ವರ್ಷವೇ ನೀವು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡೋ ಹಣಕಾಸಿನ ಶಿಸ್ತು ನಿಮಗೆ ನೀವು ತಂದ್ಕೊಳ್ತಾ ಹೋಗ್ಬೋದು. ಸೇವಿಂಗ್ಸ್ ಮಾಡೋ ಹ್ಯಾಬಿಟ್ಟೇ ಇಲ್ಲ, ಪೂರ್ತಿ ಖರ್ಚು ಮಾಡೋ ಅಭ್ಯಾಸ ಇದೆ ಅನ್ನೋ ಹೇಳೋ ವ್ಯಕ್ತಿಗೆ 1 ಕೋಟಿ ರೂಪಾಯಿಯ ಲಾಟ್ರಿ ಹೊಡೆದ್ರೂ ಆತ 1 ರೂಪಾಯಿ ಉಳಿಸ್ಕೊಳ್ಳೋದಿಲ್ಲ. ಒಂದು 2 ವರ್ಷದಲ್ಲಿ ಮತ್ತೆ ದಿವಾಳಿ ಆಗಿರ್ತಾನೆ. ಆ ಮೈಂಡ್ ಸೆಟ್ಟಿಂದ ನಾವು ಹೊರಗೆ ಬರಬೇಕು. ಉಳಿತಾಯ ಮತ್ತು ಹೂಡಿಕೆಯ ಮೈಂಡ್ ಸೆಟ್ಟನ್ನು ಬೆಳೆಸ್ಕೋಬೇಕು. ಕೆಲವೊಂದ್ಸಲ ಸಾಲ ಅವಾಯ್ಡ್ ಮಾಡೋಕ್ಕಾಗಲ್ಲ, ಮಾಡಲೇಬೇಕಾದ ಸಂದರ್ಭ ಬರುತ್ತೆ. ಅಂಥ ಟೈಮ್ನಲ್ಲಿ ಅಗತ್ಯ ಇದ್ದಾಗ ಮಾತ್ರ, ಅನಿವಾರ್ಯಗಳಿಗೆ ಮಾತ್ರ ಮಾಡಿ. ಯಾವುದೋ ಗ್ಯಾಜೆಟ್ ತಗೊಳಕ್ಕಲ್ಲ ಸಾಲ ಮಾಡೋದು, ಯಾವುದೋ ಶೋಕಿಯ ವಿಚಾರಕ್ಕಲ್ಲ ಸಾಲ ಮಾಡೋದು. ಎಮರ್ಜೆನ್ಸಿ ಲೈಫ್ನಲ್ಲಿ ನಿರ್ಣಾಯಕ ಸನ್ನಿವೇಶಗಳನ್ನು ಮಾಡಬೇಕಾಗತ್ತೆ. ಅವಾಗ ನೋಡಿಕೊಂಡು ಕಡಿಮೆ ಬಡ್ಡಿಯ ಸಾಲಗಳನ್ನು ತಗೊಳ್ಳಿ. ಬಡ್ಡಿ ರಹಿತವಾಗಿ ನಿಮ್ಮ ಕಂಪನಿಯಲ್ಲಿ ಏನಾದರೂ ಅಡ್ವಾನ್ಸ್ ಕೊಡ್ತಾರಾ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸಿಗುತ್ತಾ, ಚೆಕ್ ಮಾಡಿ ನೋಡಿ. ಹೆಚ್ಚಿನ ಸಂದರ್ಭಗಳಲ್ಲಿ ಆ ರೀತಿ ಏನಾದರೂ ಮ್ಯಾನೇಜ್ ಆಗುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಬಡ್ಡಿ ಸಹಿತ ಸಾಲ, ಅದು ಕೂಡ ಕೈ ಸಾಲಗಳಲ್ಲಿ ಕೆಲವರು ಚಕ್ರ ಬಡ್ಡಿಲೆಲ್ಲ ಕೊಡ್ತಾರೆ, ತಗೊಳಕ್ಕೆ ಹೋಗ್ಬಿಡಿ. ಬ್ಯಾಂಕಲ್ಲಿ ಟ್ರೈ ಮಾಡಿ ನೋಡಿ. ದುಬಾರಿ ಅನ್ಸಿದ್ರು ಕೂಡ ಕೆಲವೊಂದ್ಸಲ ಈ ಕೈ ಸಾಲಗಳ ಚಕ್ರ ಬಡ್ಡಿಗಿಂತ ಬ್ಯಾಂಕ್ ಸಾಲನೇ ಎಷ್ಟೋ ಸಲ ಪರವಾಗಿಲ್ಲ ಅಂತಿರುತ್ತೆ. ಆ ಥರದ್ದು ಇರೋದ್ರಲ್ಲೇ ಬೆಸ್ಟ್ ಪಾಸಿಬಲ್ ಸಾಲವನ್ನು ನೋಡಿ. ಅದಾದಮೇಲೆ ಆ ಸಾಲವನ್ನು ತೀರಿಸೋದನ್ನು ಪ್ರಯಾರಿಟೈಸ್ ಮಾಡಿ. ಆದಷ್ಟು ಬೇಗ ಸಾಲ ಮುಗಿಸೋಕೆ, ತೀರಿಸೋಕೆ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗನ್ನು ಅದಕ್ಕೆ ಆಪ್ಟಿಮೈಸ್ ಮಾಡಿ. ನಿಮ್ಮ ಖರ್ಚು ವೆಚ್ಚಗಳ ಪ್ಲಾನಿಂಗ್ ಮಾಡ್ಕೊಳ್ಳಿ. ಬಜೆಟ್ ಫಿಕ್ಸ್ ಮಾಡಿಕೊಂಡು ನೀವು ಎಲ್ಲ ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡಿ, ಟ್ರ್ಯಾಕ್ ಮಾಡಿ. ಯಾವುದಕ್ಕೆ ಖರ್ಚಾಗ್ತಿದೆ ಅಂತೇಳಿ ಟ್ರ್ಯಾಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಫಿನಾನ್ಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ. ಒಂದು ರಾಷ್ಟ್ರದಲ್ಲಿ ಫಿನಾನ್ಸ್ ಮಿನಿಸ್ಟ್ರಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದೇಶ ದಿವಾಳಿ ಆಗುತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ವೈಯಕ್ತಿಕ ಹಣಕಾಸಿನ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇದನ್ನೇ ದೇಶದ ಹಣಕಾಸು ಮಂತ್ರಿ, ರಾಜ್ಯದ ಹಣಕಾಸು ಮಂತ್ರಿ ಬಂದು ನಿಮ್ಮ ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರಾ? ನೀವು ಒಬ್ಬ ವ್ಯಕ್ತಿ ಒಂದು ದೇಹ ಅಷ್ಟೇ ಅಲ್ಲ, ಒಂದು ದೇಶ ಅಂತ ಅಂದ್ಕೊಳ್ಳಿ. ಅದರ ಬಜೆಟ್ ಕತೆ ಏನು, ಅದರ ಫಿನಾನ್ಸ್ ಕತೆ ಏನು, ನಾಲೆಜ್ ಬೇಕೇ ಬೇಕಲ್ಲ. ನಾಲೆಜ್ಗೆ ಏನು ಮಾಡಿ, ತುಂಬ ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಪುಸ್ತಕಗಳನ್ನು ಓದಿ. ಪರ್ಸನಲ್ ಫೈನಾನ್ಸ್ ಬಗ್ಗೆ ತುಂಬ ಪುಸ್ತಕಗಳಿದ್ದಾವೆ. ಸೈಕಾಲಜಿ ಆಫ್ ಮನಿ ಅಂತ ಇದೆ, ಬೆನ್ ಗ್ರಾಹಮ್ರ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ಇದೆ. ಇಂಥ ಪುಸ್ತಕಗಳನ್ನು ಓದ್ಕೊಂಡು ನಾಲೆಜ್ ಗೇನ್ ಮಾಡಿ. ಅದರಿಂದ ನಿಮ್ಮ ಆರ್ಥಿಕತೆ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ವೆರೈಟಿ ಆಫ್ ಐಡಿಯಾಸ್ ಸಿಗ್ತಾ ಹೋಗುತ್ತೆ. ಅದು ತುಂಬ ತುಂಬ ಇಂಪಾರ್ಟೆಂಟ್. ಇಲ್ಲ ನಾನು ಹಣಕಾಸು ಮಂತ್ರಿ ಆಗುವಂಥ ಎಬಿಲಿಟಿ ಇರೋನಲ್ಲ, ನಾನು ಹೋಮ್ ಮಿನಿಸ್ಟರ್ ಆಗೋ ಎಬಿಲಿಟಿ ಇರೋನು, ನಾನು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಆಗೋ ಎಬಿಲಿಟಿ ಇರೋನು, ನನಗದು ನಾಲೆಜೇ ಇಲ್ಲ, ನನಗದು ಅರ್ಥನೂ ಆಗಲ್ಲ ಅಂತ ಹೇಳಿದ್ರೆ ಹೂಡಿಕೆ ಸಲಹೆಗಾರರ ಸಲಹೆಯನ್ನು ಪಡೀರಿ. ಅವ್ರ ಹತ್ರ ಬೇಕಾದಷ್ಟು ಐಡಿಯಾ ಇರುತ್ತೆ. ಒಂಚೂರು ಫೀಸ್ ಚಾರ್ಜ್ ಮಾಡ್ತಾರೆ. ಯಾರು ಅಂತ ನಾವು ಯಾರ್ದು ಹೆಸರು ಹೇಳೋಕ್ಕಾಗೋದಿಲ್ಲ. ನೀವು ಹುಡುಕಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಗೊತ್ತಿರೋರು ಇದ್ದರೆ ಕೇಳಿ ನೋಡಿ. ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇದ್ದರೆ, ಇಲ್ಲಾಂದರೆ ಗೂಗಲ್ ರಿವ್ಯೂಸ್ ಚೆಕ್ ಮಾಡಿ ನೋಡಿ. ನೀವೇ ಹುಡುಕಿ, ಅವ್ರ ಹತ್ರ ಸಲಹೆ ಪಡೀರಿ. ಅವರೊಂದು ಒಳ್ಳೆ ಪ್ಲಾನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಎಂಥ ಸನ್ನಿವೇಶದಲ್ಲಿದ್ದರೂ ಒಂದು ಪ್ಲಾನ್ ಅಂತೂ ಇದ್ದೇ ಇರುತ್ತೆ ಅವ್ರ ಹತ್ರ. ಆ ಕ್ಷಣಕ್ಕೆ ಯಾವ್ದು ಸೂಟ್ ಆಗುತ್ತೆ ಆ ರೀತಿ ಅವರ ಸಲಹೆ ಪಡೀರಿ. ವೈಯಕ್ತಿಕವಾಗಿ ಸ್ಟಡಿ ಮಾಡೋಕ್ಕೆ ಆಗದೇ ಇಲ್ಲ ಅನ್ನೋರು, ಹೆಚ್ಚಿನ ಜನಕ್ಕೆ ಸ್ಟಡಿ ಮಾಡೋಕ್ಕಾಗತ್ತೆ. ಅವರು ಸ್ಟಡಿ ಮಾಡಿಕೊಂಡು ಅವರವರ ಮಟ್ಟಿಗಾದರೂ ಕೂಡ ಎಕ್ಸ್ಪರ್ಟ್ಸ್ ಆಗಬಹುದು. ಜೊತೆಗೆ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದಂತಹ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇವೆರಡೂ ಕೂಡ ತುಂಬ ತುಂಬ ಮುಖ್ಯ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಡನ್ನಾಗಿ ಚಂಡಮಾರುತ ಬಂದು ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿದು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆಗಲೇ. ಅದ್ರ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ಸ್ ಇವೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಡಿಸ್ಕೌಂಟ್ ಪರ್ಚೇಸ್ ಮಾಡೋಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.